ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಬಾರ್ಡರ್ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಈಸಿ, ತುಂಬ ಬೇಗ ಆಗುತ್ತೆ. ನ್ಯೂ ಡಿಸೈನು, ತುಂಬ ಲುಕ್ಕಾಗಿ ಕಾಣಿಸುತ್ತೆ, ಡಿಫ್ರೆಂಟ್ ಲುಕ್ ಕೊಡುತ್ತೆ ನಿಮಗೆ. ಸೊ ಆ್ಯಸ್ ಯೂಶುವಲ್ 6 ದಾರ ತೊಗೊಂಡಿದ್ದೀನಿ. ಸಿಂಗಲ್ ಸ್ಟೆಪ್ ಡಿಸೈನು 1 hour ಒಳಗೆ ಹಾಕ್ಕೊಬಿಡ್ಬೋದು. ಸೊ ಎಕ್ಸ್ಪೀರಿಯನ್ಸ್ ಇರೋರಂತೂ ಇನ್ನೂ ಬೇಗ ಮುಗಿಸ್ಬಿಡ್ಬೋದು. 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸಿಂಗಲ್ ಸ್ಟೆಪ್ ತುಂಬ ಅಂದರೆ ತುಂಬ ಈಸಿ ಇದೆ. ಸೊ ಸ್ಟಾರ್ಟಿಂಗು ಬ್ಯಾಲೆನ್ಸ್ ಮಾಡಿಕೊಂಡು ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶಸ್ಸು ಇದು ಮೈಸೂರು ಸಿಲ್ಕ್ಗೆ, ಕಾಟನ್ ಸಿಲ್ಕ್ಗೆ, ಸಾಫ್ಟ್ ಸಿಲ್ಕ್ಗೆ, ಆ ಥರ ಸ್ಮಾಲ್ ಫಂಕ್ಷನ್ಸ್ಗೆ ಸ್ಯಾರೀಸ್ ಇಟ್ಕೊಂಡಿರ್ತಾರಲ್ಲ, ಅದಕ್ಕೆಲ್ಲ ಸೂಟ್ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಇವಾಗ ಫಸ್ಟು ಒಂದು ಸಿಂಗಲ್ ಕ್ರೋಶೆ, ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 times ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 2 times ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿಂದ 2 ಚೈನ್ಸ್ ಹಾಕ್ಕೋತೀನಿ. ಸ್ಟಾರ್ಟಿಂಗ್ ಮಾತ್ರ ಎಕ್ಸ್ಟ್ರಾ 2 ಚೈನ್ಸ್ ಹಾಕ್ಕೋಬೇಕು. ಸೊ 2 ಚೈನ್ಸ್ನ ಮಾಡ್ಕೊಳ್ಳೋಣ. 2 ಚೈನ್ಗಳನ್ನ ಹಾಕ್ಕೊಂಡು, ಸೊ ಇವಾಗ ನೀಡಲ್ ಮೇಲೆ 1 time ದಾರ ಸುತ್ಕೋಬೇಕು. ನೀಡಲ್ ಮೇಲೆ 1 time ದಾರ ಸುತ್ಕೊಂಡು, ಸೊ ಒಂಚೂರು ಗ್ಯಾಪಲ್ಲಿ ಫ್ರೆಂಡ್ಸ್, ಒಂದು 2-3 ಪಾಯಿಂಟ್ ಅಷ್ಟು ಗ್ಯಾಪ್ ಬಿಟ್ಬಿಟ್ಟು ಬಟ್ಟೆಗೆ ನೀಡಲ್ನ ಹಾಕ್ತೀನಿ. ಸೊ ನೀಡಲ್ನ ಹಾಕಿ ದಾರನ ತೊಗೊಂಡು ಬರ್ತೀನಿ. ಸೊ ನಾವು ಡಬಲ್ ಕ್ರೋಶೆಗೆ ಯಾವ ರೀತಿ ಮಾಡ್ತೀವಿ ಆ ಥರ ಇವಾಗ ನೀಡಲ್ ಮೇಲೆ 3 ದಾರ ಇರುತ್ತೆ. ನೀಡಲ್ ಮೇಲೆ ದಾರ ಸುತ್ಕೊಂಡು ಹೋಗಿ ದಾರನ ತಂದು ಹಾಗೆ ಇಟ್ಕೋಬೇಕು. ಅದು ಎರಡರಲ್ಲಿ ಮಾಡಬಾರ್ದು. ಸೊ ಹಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಪಾಯಿಂಟ್, ನಾವು ಯಾವ ಪಾಯಿಂಟಲ್ಲಿ ದಾರ ತೊಗೊಬಂದಿದ್ವಿ ಅದೇ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಹಾಗೆ ಇಟ್ಕೋಬೇಕು. ಪಫ್ ಮಾಡ್ತೀವಲ್ಲ ಫ್ರೆಂಡ್ಸ್, ಆ ರೀತಿ ಇದು ಹಾಗೆ ಇಟ್ಕೋಬೇಕು. ಇವಾಗ ಒಟ್ಟು 6 ಥ್ರೆಡ್ಸ್ ಇದೆ ನೀಡಲ್ ಮೇಲೆ. ಮತ್ತೆ ಇನ್ನೂ 1 time ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಪಾಯಿಂಟಿಗೆ ಹೋಗಿ ದಾರ ಅಂತಂದು ಹಾಗೆ ಇಟ್ಕೋಬೇಕು. ಒಂದಷ್ಟು ಲೆಂತಷ್ಟು ನೀವು ಹಾಗೆ ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕು. ಓನ್ಲಿ 3 times ಅಷ್ಟೇ. 3 time ಈ ಥರ ಮಾಡ್ಕೊಂಡ್ಮೇಲೆ ಎಲ್ಲ ಸೇರಿ ಒಂದು ಸತಿ ಎಳ್ಕೊಳ್ತೀನಿ. ಎಲ್ಲ ಸೇರಿ ನೋಡಿ, 2 chain ಆದಮೇಲೆ ಲೂಪ್ ಇತ್ತಲ್ಲ, ಅದಕ್ಕೂ ಸೇರಿಸಿ 1 time ನಾನು ದಾರ ಎಳ್ಕೊಂಡು ಲಾಕ್ ಮಾಡ್ತೀನಿ. ಈ ಲಾಕ್ನ ಟೈಟ್ ಮಾಡಬಾರ್ದು, ಸ್ವಲ್ಪ ಲೂಸಾಗೆ ಮಾಡ್ಕೋಬೇಕು, ಅಂದರೆ ಹೋಲ್ ನಮಗೆ ಕಾಣಿಸ್ಬೇಕು. ಸೊ ಈ ರೀತಿ ಪಫ್ ಆಯಿತು. ಪಫ್ಗೆ ಬೇರೆ ಥರ ಮಾಡ್ತೀವಿ, ಟ್ರಯಾಂಗಲ್ ಶೇಪ್ ಬರುತ್ತೆ, ಇದು ಟ್ರಯಾಂಗಲ್ ಶೇಪ್ ಬರಲ್ಲ. ಸೊ ಇದಾದಮೇಲೆ ಒಂದು ಚೈನ್ ಎಕ್ಸ್ಟ್ರಾ ಮಾಡ್ತೀನಿ. 1 chain ಎಕ್ಸ್ಟ್ರಾ ಮಾಡಿ ಫ್ರೆಂಡ್ಸ್, ಇಲ್ಲಿ ಹೋಲ್ ಲಾಕ್ ಮಾಡಿರ್ತೀವಲ್ಲ, 9 ಥ್ರೆಡ್ಸು ಲಾಕ್ ಆದಮೇಲೆ ಹೋಲ್ ಇರುತ್ತೆ ನೋಡಿ. ಸೊ ಆ ಹೋಲ್ ಒಳಗೆ ನೀಡಲ್ನ ಹಾಕ್ತೀನಿ. ನಾವು ಲಾಕ್ ಆದಮೇಲೆ 1 chain ಎಕ್ಸ್ಟ್ರಾ ಮಾಡಿ ಆ ಹೋಲ್ ಒಳಗೆ ಡೈರೆಕ್ಟ್ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ, ಅಂದರೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಆ ಹೋಲ್ ಗ್ಯಾಪಲ್ಲಿ ನಾವು ಇವಾಗ ವರ್ಕ್ ಮಾಡೋದು. ಮತ್ತು ಅದೇ ಹೋಲ್ ಗ್ಯಾಪಲ್ಲಿ ನೀಡಲ್ನ ಹಾಕ್ತೀನಿ, ದಾರನ ತಂದು ಈ 2 ದಾರ ಸೇರಿ 1 ಮಾಡ್ಕೊತೀನಿ, ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಸೊ ಆ ಗ್ಯಾಪ್ ಎಷ್ಟಿದೆ ಅಷ್ಟು ಫಿಲ್ ಆಗೋಷ್ಟು ನಾವು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನಾನಿಲ್ಲಿ 6 times ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. 5 times ಅಂದರೆ ಇಡ್ಸುತ್ತೆ, 6 ಮಾಡ್ತಾಯಿದ್ದೀನಿ ನಾನು. 6 ಕರೆಕ್ಟಾಗಿ ಸ್ವಲ್ಪ ಯು ಶೇಪ್ ದೊಡ್ಡದಾಗಿ ಬರಲಿ ಅಂದ್ಬಿಟ್ಟು 6 ಮಾಡ್ತಾಯಿದ್ದೀನಿ. ನಿಮಗೆ ಆದರೆ 6 ಮಾಡಿ, ಇಲ್ಲಾಂದರೆ 5 ಕೂಡ ನಡೆಯುತ್ತೆ. ಸೊ ನಾನು ಇಲ್ಲಿ 6 times ಮಾಡ್ತಾಯಿದ್ದೀನಿ. ಒಂದು ಚಿಕ್ಕ ಮಿನಿ ಆರ್ಚ್ ಥರ ಬರುತ್ತೆ. ಆ್ಯಕ್ಚುಲಿ ಇದು ದೀಪ ಥರ ಕಾಣಿಸುತ್ತೆ. ಫುಲ್ ಓವರಾಲ್ ಫಿನಿಶ್ ಆದಮೇಲೆ ಸ್ವಲ್ಪ ದಿಯಾ ಶೇಪಲ್ಲಿ ಬರುತ್ತೆ. ಸೊ ಮತ್ತೆ 6 times ಆದಮೇಲೆ ಈ ರೀತಿ ಇದೆ ಅಲ್ವಾ ನೋಡಿ, 5 times ಆಗಿದೆ, ಇನ್ನೂ 1 time ಮಾಡ್ತೀನಿ. ಸೊ ಸ್ಟಾರ್ಟಿಂಗ್ ಲಾಕ್ ಮಾಡ್ಬೇಕಾದ್ರೆ ನಾವು ಈಸಿಯಾಗಿ ಹೋಲ್ ಸ್ವಲ್ಪ ಬಿಟ್ಕೊಂಡು ಲಾಕ್ ಮಾಡಿದ್ರೆ 6 ಆರಾಮಾಗಿ ಇಡ್ಸುತ್ತೆ. ಸೊ ಅವಾಗ ಟೈಟಾಗಿ ಲಾಕ್ ಮಾಡಬಾರ್ದು. ಯು ಶೇಪ್ ಟೈಪ್ ನಮಗೆ ಚಿಕ್ಕ ಆರ್ಚ್ ಬರುತ್ತೆ. ಅದಾಗಿದ ತಕ್ಷಣ 6 ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ ದಾರನ ಸ್ವಲ್ಪ ಮೇಲೆ ಮಾಡ್ತೀನಿ. ಒಂದು ಮೀಡಿಯಮ್ ಬೀಡನ್ನ ಇನ್ಸರ್ಟ್ ಮಾಡೋಣ ಫ್ರೆಂಡ್ಸ್. ಬಿಗ್ ಕೂಡ ನೀವು ತೊಗೋಬೋದು, ಇದಕ್ಕೆ ಮೀಡಿಯಮ್ ಸೂಟ್ ಆಗುತ್ತೆ. ಚಿಕ್ಕ ಡಿಸೈನ್ ಅಲ್ಲ, ಬಾರ್ಡರ್ ಡಿಸೈನು. ಸೊ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಈಗ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸ್ಟಾರ್ಟಿಂಗ್ 2 chain ಮಾಡಿದ್ವಿ ಅಲ್ಲ, ಸೊ ಅದಿಲ್ಲ, ಸ್ಟಾರ್ಟಿಂಗ್ ಮಾತ್ರ 2 chain ಎಕ್ಸ್ಟ್ರಾ ಮಾಡೋದಷ್ಟೇ. ಇವಾಗ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೋಡಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಒಂದಷ್ಟು ಲೆಂತ್ಗೆ, ಒಂದು ಡಬಲ್ ಕ್ರೋಶೆ ಅಷ್ಟು ಲೆಂತ್ಗೆ ನಾನು ಹಾಗೆ ಇಟ್ಕೋತೀನಿ. ಅದನ್ನು ಬ್ಯಾಲೆನ್ಸ್ ಮಾಡಿ ನೋಡಿ, ರೈಟ್ ಸೈಡು ಲೆಫ್ಟ್ ಸೈಡಿಂದ ಸಾರಿ, ರೈಟ್ ಸೈಡಿಂದ ಥ್ರೆಡ್ ಸ್ವಲ್ಪ ಅಪೋಸಿಟಾಗೆ ಪುಷ್ ಮಾಡ್ಕೊಳ್ತೀನಿ. ಸೊ ಅದು ನಮಗೆ ಬ್ಯಾಲೆನ್ಸಿಂಗ್ ಆಗಿ ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ. ಸ್ವಲ್ಪ ಎಳ್ಕೊಳ್ತೀನಿ, ಈ ಕಡೆಯಿಂದ ಸಾರಿನ, ಈ ಕಡೆಯಿಂದ ದಾರನ ರೈಟ್ ಸೈಡಿಂದ ಎಳ್ಕೊಂಡಾಗ ನಮಗೆ ಗ್ರಿಪ್ ಸಿಗುತ್ತೆ ನೋಡಿ. 3 ಸತಿ ಆ ಥರ ಮಾಡಿಬಿಟ್ಟು ಎಲ್ಲ ಒಂದೇ ಸತಿ
ದಾರನ ಎಳ್ಕೊಂಡು ಒಂದು ಲಾಕ್ ಮಾಡ್ತೀನಿ. ಆ ಲಾಕ್ ಮಾಡಿದಾಗ ಟೈಟ್ ಮಾಡಬಾರ್ದು. ನೋಡಿ ಹೋಲ್ ನೀಟಾಗಿ ಕಾಣಿಸ್ಬೇಕು ನಮಗೆ. ಸ್ವಲ್ಪ ಲೂಸಾಗಿ ದೊಡ್ಡದಾಗಿದ್ದರೆ ಹೋಲು ನಿಮಗೆ ಒಂದು ಚೈನ್ ಎಕ್ಸ್ಟ್ರಾ ಮಾಡಿ 6 ಸಿಂಗಲ್ ಕ್ರೋಶೆ ಮಾಡೋಕ್ಕೆ ಆರಾಮಾಗಿ ಅನಿಸುತ್ತೆ. ಹೋಲ್ ಗ್ಯಾಪಲ್ಲಿ 6 ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈವನ್ 5 ಕೂಡ ನಡೆಯುತ್ತೆ. ಸೊ ಈ ರೀತಿ ನೀಡಲ್ನ ಹಾಕೋದು, ದಾರನ ತೊಗೊಂಡು ಬಂದು ಸಿಂಗಲ್ ಕ್ರೋಶೆ ಮಾಡೋದು. ತುಂಬ ಈಸಿ ಇದೆ ಡಿಸೈನು, ತುಂಬ ಯುನಿಕ್ಕಾಗಿ ಕಾಣಿಸುತ್ತೆ. ನಿಮಗೆ ಫಿನಿಶ್ ಆದಾಗಂತೂ ತುಂಬ ಇಷ್ಟ ಆಗುತ್ತೆ ಡಿಸೈನು. ಸೊ ಅಷ್ಟು ನೀಟಾಗಿ ಕಾಣಿಸುತ್ತೆ. ತುಂಬ ದೊಡ್ಡ ದೊಡ್ಡ ಕ್ರೋಶ ಡಿಸೈನ್ಸು, ಕುಚ್ಚು ಡಿಸೈನ್ಸ್ ಇಷ್ಟ ಇಲ್ದವರು ಈ ಥರ ಸಿಂಪಲಾಗಿ ಒಂದು ಹಾಗೆ ಖಾಲಿ ಬಿಟ್ಟರು ಒಂಥರ ಚೆನ್ನಾಗಿ ಕಾಣಿಸಲ್ಲ. ಸೊ ಈ ಥರ ತುಂಬ ಸಿಂಪಲಾಗಿ ಕೂಡ ಹಾಕಿಸ್ಕೋಬೋದು ನೀವು. ನೋಡಿ ದಿಯಾ ಶೇಪ್, ನಾವು ಅಪೋಸಿಟ್ ನೋಡಬೇಕಂದ್ರೆ ಅಂದರೆ ಪಲ್ಲು ಕೆಳಗಡೆಯಿಂದ ನೋಡಿದಾಗ ನಮಗೆ ದಿಯಾ ಶೇಪ್ ಥರ ಚಿಕ್ಕ ಚಿಕ್ಕ ದೀಪಗಳು ಜೋಡಿಸಿರೋ ಥರ ಕಾಣಿಸುತ್ತೆ. ಸೊ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ತೀನಿ. ಪಕ್ಕಕ್ಕೆ ಇನ್ನೂ ಒಂದು ಟೈಮು ಅಂದರೆ ಕಂಟಿನ್ಯೂಸ್ ಆಗಿ ಇದೇ ಥರ ಹಾಕೋಬೋದು ಫ್ರೆಂಡ್ಸ್. ಬರೀ ಬಾರ್ಡ್ರ್ ಹಾಕ್ಕೊಂಡ್ರು ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಇದಕ್ಕೆ ಕುಚ್ಚು ಕೂಡ ನಿಮಗೆ ತೋರಿಸಿದ್ದೀನಿ. ಬೇಕಂದರೆ ಅಲ್ಲಲ್ಲಿ ಒಂದೊಂದು ಕುಚ್ಚನ್ನ ನೀವು ಪ್ಲೇಸ್ನ ಮಾಡ್ಕೋಬೋದು, ಅದು ತೋರಿಸ್ತೀನಿ. ಇನ್ನೂ ಒಂದು ಮಾಡ್ಕೊಳ್ಳೋಣ. ಸೊ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹೋಗಿ ದಾರನ ತೊಗೊಂಡು ಬಂದು ಹಾಗೆ ಇಟ್ಕೊಳ್ಳೋದು. ಅದನ್ನು 3 ಟೈಮ್ಸ್ ಈ ಥರ ಮಾಡ್ತೀನಿ. ಒಟ್ಟು 9 ಇರುತ್ತೆ. ಸೊ ಅಷ್ಟು ಒಂದೇ ಸತಿ ಎಳ್ಕೊಂಡು ಈ ಇನ್ನೊಂದು ಲೂಪ್ ಇರುತ್ತಲ್ಲ ಅದಕ್ಕೂ ಒಂದೇ ಸತಿ ತೊಗೋಬೇಕು ದಾರನ. ಆಮೇಲೆ ಲಾಕ್ ಮಾಡಿಬಿಟ್ಟು ಒಂದು ಚೈನ್ ಎಕ್ಸ್ಟ್ರಾ ಮಾಡಿ ಲಾಕ್ ಮಾಡಿರೋ ಹೋಲ್ ಗ್ಯಾಪ್ ಇರುತ್ತೆ ಅಲ್ವಾ, 9 ಥ್ರೆಡ್ಸ್ ಲಾಕ್ ಮಾಡಿರೋ ಹೋಲ್ ಗ್ಯಾಪ್, ಆ ಹೋಲ್ ಗ್ಯಾಪಲ್ಲೇ ನಾನು 6 ಸಿಂಗಲ್ ಕ್ರೋಶೆ ಮಾಡ್ತೀನಿ. ಆವಾಗ 9 ಥ್ರೆಡ್ಸ್ನ ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಫ್ರೀಯಾಗಿ ಲಾಕ್ ಮಾಡ್ಕೊಳ್ಳಿ, ಟೈಟ್ ಮಾಡ್ಕೋಬೇಡಿ. ಆವಾಗ ನಮಗೆ 6 ಸಿಂಗಲ್ ಕ್ರೋಶೆ ಆಗೋಕ್ಕೆ ತುಂಬ ನೀಟಾಗೆ ಆಗುತ್ತೆ. ಸೊ ನೋಡಿ ಈ ಥರ 6 ಟೈಮ್ ನಾನು ಸಿಂಗಲ್ ಕ್ರೋಶೆನ ಫಿಲ್ ಮಾಡ್ಕೊಂಡಿದ್ದೀನಿ, ಟೈಟ್ ಮಾಡ್ಕೊತೀನಿ. ಸೊ ಇವಾಗ ಒಂದು ಬೀಡಾದರೂ ಹಾಕ್ಕೋಬೋದು. ನಾನು ಸ್ಟಾರ್ಟಿಂಗ್ 3 ಬೀಡ್ಸ್ ಅಂದರೆ 2 ಬೀಡ್ಸ್ ಆದಮೇಲೆ 2 ಚೈನ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಕುಚ್ಚು ಕಟ್ಟೋಕ್ಕೆ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. 2 ಚೈನ್ಸ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಮಾತ್ರ 2 ಬೀಡ್ ತೊಗೊಂಡಿದ್ದೀನಿ. ಆಮೇಲೆ ನಾನು ಜಾಸ್ತಿ ಕೌಂಟ್ಸಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ. ಸೊ ಅದು ಕೂಡ ಎಲ್ಲಿಗೆ ಬರುತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅಗೇನ್ 3 ಟೈಮ್ಸ್ ನೋಡಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಪಾಯಿಂಟಿಗೆ ಹೋಗಿ ದಾರನ ತಂದು ಈ ರೀತಿ 3 ಸರ್ತಿ ಮಾಡ್ಕೊಳ್ಳೋಣ. 3 ಸರ್ತಿ ಮಾಡಿಕೊಂಡು ಒಂದೇ ಸರ್ತಿ ಈಗ 9 ಥ್ರೆಡ್ಸ್ ಇರುತ್ತೆ, ಜೊತೆಗೆ ಒಂದು ಎಕ್ಸ್ಟ್ರಾ ಲೂಪ್ ಇರುತ್ತೆ ಪಕ್ಕದ್ದು ಡಿಸೈನ್ದು. ಸೊ ಆ ಲೂಪಿನ ಒಂದೇ ಸತಿ ತೊಗೊಂಡು ಬಂದು ಲಾಕ್ ಮಾಡ್ತೀನಿ. ಆ ಲಾಕ್ನ ಈಸಿಯಾಗಿ ಮಾಡ್ಕೊಳ್ಳಿ, ಯಾಕಂದರೆ ಹೋಲ್ ಗ್ಯಾಪ್ ಬೇಕಾಗುತ್ತೆ. ಅಗೇನ್ ಒಂದು ಚೈನ್ ಎಕ್ಸ್ಟ್ರಾ ಮಾಡಿ ಆ ಹೋಲ್ ಗ್ಯಾಪ್ ಏನಿದೆ ಅದಕ್ಕೆ ನಾನು 6 ಸರ್ತಿ ಸಿಂಗಲ್ ಕ್ರೋಶೆನ ಫಿಲ್ ಮಾಡ್ತಾಯಿದ್ದೀನಿ. ಸೊ 6 ಸರ್ತಿ ಸಿಂಗಲ್ ಕ್ರೋಶೆನ ಫಿಲ್ ಮಾಡಿಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ನಾನು ಸ್ಟಾರ್ಟಿಂಗ್ 2 ಬೀಡ್ಸ್ಗೆ 2 ಚೈನ್ನಷ್ಟು ಗ್ಯಾಪ್ ಬಿಟ್ಟಿದ್ದೀನಿ. ಆಮೇಲೆ 6 ಬೀಡ್ಸ್ಗೆ 2 ಚೈನ್ನಷ್ಟು ಗ್ಯಾಪ್ ಬಿಟ್ಟಿದ್ದೀನಿ. ಸೊ ನಿಮ್ಮ ಇಷ್ಟ, ಕುಚ್ಚು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿಗೆ ಗ್ಯಾಪ್ ಇಟ್ಕೊಂಡು ಹೋದರೆ ಅಲ್ಲಿ ಕುಚ್ಚು ಆರಾಮ್ಸಾಗಿ ಕಟ್ಬೋದು, ಪ್ಲೇಸ್ ಸಿಗುತ್ತೆ ನಮಗೆ. ಸೊ ಬರೀ 2 ಚೈನ್ ಅಷ್ಟೇ ಅಲ್ಲ, ಅದ್ರ ಮೇಲೆ ಸ್ಪೇಸ್ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ಆರಾಮಾಗಿ ಕುಚ್ಚು ಕಟ್ಕೋಬೋದು. ಸೊ ಈ ಥರ ನೀವು ಆ ಸೈಡಿಂದ ಅಂದರೆ ಇದು ಈ ಥರ ರಿವರ್ಸ್ ಮಾಡಿದ್ರೆ ದೀಪ ಥರ ಕಾಣಿಸುತ್ತೆ. ಸ್ವಲ್ಪ ಇದು ಕುಚ್ಚು ಇಲ್ದಿರ ಹಾಗೆ ನೋಡಿದ್ರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈವನ್ ಕುಚ್ಚು ಕಟ್ಟಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಫಸ್ಟ್ 2 ಬೀಡ್ ಬಿಟ್ಟಿದ್ದೀನಿ. 6 ಬೀಡ್ಸ್ ಆದಮೇಲೆ ಪ್ಲೇಸ್ನ ಬಿಟ್ಟಿದ್ದೀನಿ, 2 ಚೈನ್ ಹಾಕಿದ್ದೀನಿ. 6 ಬೀಡ್ಸು 2 ಚೈನ್ ಹಾಕ್ಕೊಂಡಿದ್ದೀನಿ. ಆ ಥರ ಕೌಂಟ್ ಮಾಡಿ ನಾನು ಪ್ಲೇಸ್ ಮಾಡಿದ್ದೀನಿ ಕುಚ್ಚಿಗೆ. ಸೊ ಕುಚ್ಚು ಬೇಡ ಅಂದರೆ ನೀವು ಕಂಟಿನ್ಯೂಸ್ ಆಗಿ ಹಿಂಗೆ ಹಾಕ್ಕೊಂಡು ಹೋಗ್ಬೋದು. ಕುಚ್ಚು ಬೇಕಂದರೆ ಅಲ್ಲಲ್ಲಿ ಈ ಥರ ಒಂದೊಂದು ಹಾಕ್ಬೋದು. ನಾನು ತುಂಬ ಗ್ಯಾಪಲ್ಲೇ ಹಾಕಿದ್ದೀನಿ ಕುಚ್ಚು ಬೇಡ ಅಂತ. ಸೊ ತುಂಬ ಯೂನಿಕ್ಕಾಗಿ, ತುಂಬ ಸಿಂಪಲ್ಲಾಗಿ, ತುಂಬ ನೀಟ್ ಡಿಸೈನ್, ಬಾರ್ಡರ್ ಡಿಸೈನು. ಸೊ ಖಂಡಿತ ಕ್ರೋಶ ಬರೋರೆಲ್ಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಫೈನಲ್ ಲುಕ್ ಆದಮೇಲೆ ಅಂದರೆ ನೀವು ಹಾಕಿದ್ಮೇಲೆ ನೀವು ನೋಡಿ ಒಂದಷ್ಟುದ್ದ ನಿಮಗೆ ಅನಿಸುತ್ತೆ ಎಷ್ಟು ನೀಟಿದೆ ಡಿಸೈನು, ಎಷ್ಟು ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತ. ಸೊ ನೀಟಾಗಿ ಆರಾಮ್ಸಾಗಿ ಹಾಕ್ಕೊಂಡೋಗಿ, ಬಟ್ ತುಂಬ ಫಾಸ್ಟಾಗಿ ಕೂಡ ಆಗುತ್ತೆ. ಡಿಸೈನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಕಾಟನ್ ಸಿಲ್ಕ್ಗೆ, ಮೈಸೂರು ಸಿಲ್ಕ್ಗೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದಕ್ಕೆ ಪ್ರೈಸ್ ಬಂದು 300 ಅರೌಂಡ್ ಚಾರ್ಜ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.